ಮಳೆಯಿಂದಾಗಿ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಇದೆ. ಹೀಗಾಗಿ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟಕ್ಕೆ ಸಾವಿರಾರು ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ನಂದಿ ಬೆಟ್ಟದಲ್ಲಿ ಫುಲ್ ರಶ್ ಆಗಿದೆ. ಟ್ರಾಫಿಕ್ ಜಾಮ್ ಸಹ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಪ್ರವಾಸಿಗರು. ಟ್ರಾಫಿಕ್ ಜಾಮ್ ಅನ್ನ ನಿಯಂತ್ರಣ ಮಾಡೋದು ಪೊಲೀಸರಿಗೆ ಹರಸಾಹಸ ಆಗಿದೆ. ನಂದಿ ಬೆಟ್ಟದ ಮಿರ್ಜಾ ಸರ್ಕಲ್ ನಿಂದ ಕಣಿವೆಪುರದವರೆಗೂ ಸಹ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಳೆಯಿಂದಾಗಿ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿರುವ ಹಿನ್ನೆಲೆ ಐತಿಹಾಸಿಕ ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ಈಗ ಪ್ರವಾಸಿಗರು ಮುಗಿಬಿದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಬೆಳ್ಳಂಬೆಳಗ್ಗೆಯೇ ನಂದಿ ಬೆಟ್ಟಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ. ಹೀಗಾಗಿ ತುಂಬ ಕ್ರೌಡ್ ಆಗಿದೆ. ನಂದಿ ಬೆಟ್ಟಕ್ಕೆ ಬರುವಂಥ ಮಾರ್ಗಗಳೆಲ್ಲವೂ ಕೂಡ ಟ್ರಾಫಿಕ್ನಿಂದ ಫುಲ್ ಜಾಮ್ ಆಗಿರುವಂಥ ದೃಶ್ಯಗಳೀಗ ನೀವು ನೋಡ್ತಾ ಇರ್ಬೋದು. ನಂದಿ ಹಿಲ್ಸ್ ಅಂತಂದ್ರೇ ತುಂಬ ಏನು ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು. ಹೀಗಾಗಿ ಇವತ್ತು ವೀಕೆಂಡ್ ಇರೋದ್ರಿಂದ ಬೇರೆ ಬೇರೆ ಮಳೆಯ ಅಭಾವದಿಂದ ಬೇರೆ ಬೇರೆ ಚಿಕ್ಕಮಗಳೂರು ಆಗಿರ್ಬೋದು, ಈ ರೀತಿ ಹಾಸನ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಮಳೆಯ ಕಾರಣ ನಿರ್ಬಂಧ ಹೇರಿದ್ದಾರೆ. ಹೀಗಾಗಿ ನಂದಿ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮುಗಿಬಿದ್ದಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇರ್ಬೋದು. ಬೆಳಗ್ಗೆ 5 ಗಂಟೆಯಿಂದಲೇ ಈ ರೀತಿ ಫುಲ್ ಟ್ರಾಫಿಕ್ ಜಾಮ್ ಆಗಿರೋಂಥದ್ದು. ಇಡೀ ನಂದಿ ಬೆಟ್ಟ ಏನು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ನಂದಿ ಬೆಟ್ಟಕ್ಕೆ ಹೋಗುವಂಥ ಮಾರ್ಗಗಳೆಲ್ಲ ಕೂಡ ಈ ರೀತಿ ಟ್ರಾಫಿಕ್ನಿಂದ ಜಾಮ್ ಆಗಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇರೋದರಿಂದ ಈ ರೀತಿ ವೀಕೆಂಡ್ನಲ್ಲಿ ಬೇರೆ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಂದಿ ಬೆಟ್ಟ ಸೇಫ್ ಜಾಗ, ಜೊತೆಗೆ ಇಲ್ಲಿ ಮಳೆಯೂ ಕೂಡ ಅಷ್ಟೊಂದು ಹೆಚ್ಚಾಗಿಲ್ಲ. ಸಾಕಷ್ಟು ಪ್ರವಾಸಿ ತಾಣ ಆಗಿದೆ. ಒಳ್ಳೆಯ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಆಗ್ತದೆ. ಮಳೆ ಇಲ್ಲ. ಹೀಗಾಗಿ ನಂದಿ ಬೆಟ್ಟದತ್ತ ಏನು ಸಿಲಿಕಾನ್ ಸಿಟಿಯ ಜನ ಈಗ ಮುಖ ಮಾಡಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈಗ ಈ ರೀತಿಯಾಗಿ ನಂದಿ ಬೆಟ್ಟಕ್ಕೆ ಬೆಳ್ಳಂಬೆಳಗ್ಗೆ ಲಗ್ಗೆ ಇಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಬರ್ತಿದ್ದಾರೆ. ಕಾರುಗಳಾಗಿರ್ಬೋದು, ಬೈಕ್ ಆಗಿರ್ಬೋದು. ನೋಡ್ತಾ ಇರ್ಬೋದು, ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ನಂದಿ ಬೆಟ್ಟದ ಮಿರ್ಜಾ ಸರ್ಕಲ್ನಿಂದ ಹಿಡಿದು ಕೆಳಗಡೆ ನಂದಿ ಬೆಟ್ಟದ ಕೆಳಗಡೆವರೆಗೂ ಕೂಡ ಸಂಪೂರ್ಣವಾಗಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಮೇಲಕ್ಕೆ ನಂದಿ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೂ ಕೂಡ ಪ್ರವಾಸಿಗರು ಪರದಾಡುವಂಥ ಪರಿಸ್ಥಿತಿ ಈಗ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಏನು ಪೊಲೀಸರು ಕೂಡ ಹಂತವಾಗಿ ಏನು ಚೆಕ್ ಪೋಸ್ಟನ್ನು ಮಾಡಿದ್ದಾರೆ. ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಈ ಮುಂದೆ ಆ ಭಾಗದಲ್ಲಿ ಚೆಕ್ ಪೋಸ್ಟ್ ಇದೆ. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ವಾಹನಗಳನ್ನು ಮೇಲಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದು ಏನು ಬೆಳ್ಳಂಬೆಳಗ್ಗೆ ನಂದಿ ಬೆಟ್ಟದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರೋದ್ರಿಂದ ಸಂಪೂರ್ಣವಾಗಿ ಈ ರೀತಿ ನಂದಿ ಬೆಟ್ಟ ಎಲ್ಲ ಟ್ರಾಫಿಕ್ ಜಾಮ್ನಿಂದ ಕೂಡಿರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.